ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಆಯುಷು. ಟೈಮ್ ಆಗಿರೋದು ಆಲ್ಮೋಸ್ಟ್ 8:30. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಟ್ರಿಪ್ ಹೋಗ್ತಾ ಇದ್ದೀವಿ. ನಿನ್ನೆ ಆ್ಯನಿವರ್ಸರಿ ಆಯ್ತಲ್ಲ, ಆ್ಯನಿವರ್ಸರಿಗೊಂದು ಮ್ಯಾಂಡೇಟರಿ ಟ್ರಿಪ್ ಇರಲೇಬೇಕಲ್ಲ, ಸೊ ಅದಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ನಾವು ಡೆಸ್ಟಿನೇಷನ್ಗೆ ಹೋದ ತಕ್ಷಣ ನಿಮಗೂ ಕೂಡ ಗೊತ್ತಾಗತ್ತೆ. ಮತ್ತು ನಾನು ಎಲ್ಲ ಹೇಳ್ತೀನಿ, ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ರೋಡಂತೂ ತುಂಬ ಚೆನ್ನಾಗಿತ್ತು. ಸೊ ನಮಗೂ ಕೂಡ ಡ್ರೈವ್ ಮಾಡಿಕೊಂಡು ಟ್ರಾವೆಲ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ರೋಡ್ ಚೆನ್ನಾಗಿದ್ರೆ ಅಲ್ವಾ ಎಲ್ಲಾದರೂ ಟ್ರಿಪ್ ಹೋಗೋದಕ್ಕೆ ಮನಸ್ಸಾಗೋದು, ಇಲ್ಲಾಂದರೆ ತುಂಬ ಸುಸ್ತಾಗತ್ತೆ. ರೋಡ್ ಚೆನ್ನಾಗಿರೋದ್ರಿಂದ ನಮ್ಮ ಟ್ರಿಪ್ಪು ಕೂಡ ಚೆನ್ನಾಗಾಯಿತು. ಇಲ್ಲಿ ನೋಡಿ ನಮಗೆ ಸಾಯಿಬಾಬಾ ಸ್ಟ್ಯಾಚು ಕಾಣಿಸ್ತು, ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಿ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಯಿಬಾಬಾ ಸ್ಟ್ಯಾಚು. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಸ್ಟ್ಯಾಚು ನೋಡಿ. ಅದಕ್ಕೆ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಹೊತ್ತು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋದ್ವಿ. ಯಾರಾದರೂ ಹಾಸನ್ ಟು ಬ್ಯಾಂಗ್ಳೂರ್ ಇಲ್ಲ ಬ್ಯಾಂಗ್ಳೂರ್ ಟು ಹಾಸನ್ ಹೋಗೋರಿದ್ರೆ ಮಿಡಲಲ್ಲಿ ಈ ಸ್ಟ್ಯಾಚು ಸಿಗುತ್ತೆ, ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. 10 o'clock ಆಗಿದೆ. ಸೊ 10 o'clock ಆದ್ರೂ ಕೂಡ ಏನಂತ ಬಿಸಿಲಿಲ್ಲ. ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ ಬಿಬಿ? ವೆದರ್ ಚೆನ್ನಾಗಿದೆ, ವೆದರ್ ತುಂಬ ಚೆನ್ನಾಗಿದೆ. ವೆದರ್ ಸಖತ್ತಾಗಿದೆ, ಅದೇ ಖುಷಿಯಪ್ಪ. ಬಿಸಿಲಿದ್ರೆ ಯಾಕಾದ್ರೂ ಹೋಗ್ತಾ ಇದೀವಿ, ಒಂದು ಟ್ರಿಪ್ಪೇ ಬೇಡ ಅಂತ ಅನ್ಸ್ಬಿಡುತ್ತೆ. ಇವಾಗ ಬಿಸಿಲಿಲ್ವಲ್ಲ, ಕೂಲ್ ಆಗಿದೆ, ಅದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಟೈಮಲ್ಲಿ ಹೊರಟಿದ್ದೀವಿ. ಹೇಗೆ ಮಾಡ್ತಾ ಇರಿ, ಯಾವ ಜಾಗ ಅಂತ ಕೂಡ ಹೇಳ್ತೀನಿ. ಒಳ್ಳೆ ಟೈಮಲ್ಲಿ ಒಳ್ಳೆ ಜಾಗ ಅಲ್ವಾ? ಡೆಸ್ಟಿನೇಷನ್ ಹತ್ರ ರೀಚ್ ಆಗಿದ್ದಾಗಿತ್ತು. ನಾವು ಬಂದಿರೋದು ಸಕಲೇಶ್ಪುರಗೆ. ಸಕಲೇಶ್ಪುರದಲ್ಲಿ ರೊಸೆಟಾ ಬೈ ಫಾನ್ಸ್ ಅನ್ನೋ ರೆಸಾರ್ಟಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದು ನೋಡಿ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸು. ಸೊ ಇಲ್ಲಿ ಜಸ್ಟು ಬುಕ್ಕಿಂಗ್ ನೇಮ್ ತೊಗೊತಾರೆ, ಬುಕ್ ಆಗಿದೆಯಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ಕಾರಿಂದ ಒಳಗಡೆನೇ ಹೋಗಬೇಕು. ಹೋಗೋಣ. ಇದು ಜಸ್ಟ್ ಎಂಟ್ರೆನ್ಸು. ಹೀಗೆ ಒಳಗಡೆ ಹೋಗಬೇಕು. ಅಲ್ಲಿ ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಗಾಡಿ ಕೊಟ್ಟರೆ ಅವರೇ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ. ಅಲ್ಲಿಂದ ನಮಗೆ ರೂಮ್ ತೋರಿಸ್ತಾರೆ. ಹೇಗಿದೆ ರೆಸಾರ್ಟ್? ಎಂಟ್ರೆನ್ಸ್ ಚೆನ್ನಾಗಿದೆ ಅಲ್ಲ? ನಂಗೆ ಇಷ್ಟ ಆಯ್ತು. ವಿಂಡೋ ಓಪನ್ ಮಾಡ್ತೇನಪ್ಪ. ವಾವ್, ಸಕಲಾಗಿ ಅನಿಸುತ್ತೆ. ರಿಸೆಪ್ಷನ್ ಹತ್ರ ರೀಚ್ ಆದ್ವಿ. ರೀಚ್ ಆದಮೇಲೆ ಅವರೇ ನಮ್ಮ ಕಾರ್ ಹತ್ರ ಬಂದುಬಿಟ್ಟು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದ್ಮೇಲೆ ನಾವು ನಮ್ಮ ಬ್ಯಾಗ್ಸ್ನ ಚೆಕ್ ಮಾಡಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ರೂಮಲ್ಲಿ ನಮ್ಮದು ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ನಾವೇನದನ್ನು ಪುನಃ ಎತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಇರಿಸ್ಕೋತಾರೆ. ನಾವು ರಿಸೆಪ್ಷನ್ ಕೌಂಟರ್ ಹತ್ರ ಹೋಗಿ ನಮ್ಮದು ಬುಕ್ಕಿಂಗ್ ಪ್ರೋಸೆಸ್ಸು ಲೈಕ್ ಚೆಕ್ ಇನ್ ಪ್ರೋಸೆಸ್ನೆಲ್ಲ ಮುಗಿಸ್ಕೊಂಡ್ರೆ ಸಾಕು. ಅವರೇ ಮತ್ತೆ ಪುನಃ ರೂಮ್ಗೆ ವಾಪಸ್ ತೊಗೊಂಬಂದು ಕೊಡ್ತಾರೆ. ನಮ್ಮ ಬ್ಯಾಗ್ಸು ರೂಮ್ ನಂಬರ್ ಹೇಳಿದ್ರೆ ಸಾಕು. ನೋಡಿ, ಇವಾಗ ನಾವು ರಿಸೆಪ್ಷನ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ರಿಸೆಪ್ಷನ್ ಕೌಂಟರ್ ಸಿಗ್ತಿದ್ದ ಹಾಗೆ ಅಲ್ಲೊಬ್ಬರು ಲೇಡಿ ನಿಂತಿರ್ತಾರೆ ನಮಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಗೆಸ್ಟ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಈ ಥರ ದೀಪ ಹಚ್ಚಿಟ್ಟು ಹಾಗೆ ಈ ಸ್ಯಾಂಡಲ್ನ ನಮ್ಮ ಹಣೆಗೆ ಇಡ್ತಾರೆ, ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಹಾಗೆ ಈಗ ರಿಸೆಪ್ಷನ್ ಕೌಂಟರ್ ಹತ್ರ ಹೋಗಿ ನಾವು ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೋಬೇಕು. ಹಾಗೆ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೂಡ ಅವೈಲಬಲ್ ಇತ್ತು. ಹೋದ ತಕ್ಷಣ ನಮಗೆ ಒಂದು ಕೋಕಮ್ ಜ್ಯೂಸ್ ಕೊಟ್ಟು, ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ಲ? ಏನು ಜ್ಯೂಸ್ ಇರೋದು? ಕೋಕಮ್ ಜ್ಯೂಸು ಕೊಟ್ಟಿರೋದು. ಕೋಕಮ್ ಜ್ಯೂಸು ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ನಾವು ಚೆಕ್ ಇನ್ ಪ್ರೋಸೆಸ್ ಮುಗಿಸ್ಕೊಂಡ್ವಿ. ಚೆಕ್ ಇನ್ ಪ್ರೋಸೆಸ್ ಆದಮೇಲೆ ಅವರು ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ರೆಸ್ಟೋರೆಂಟ್ಸ್ ಎಲ್ಲಿ ಬರುತ್ತೆ, ಆ್ಯಕ್ಟಿವಿಟೀಸ್ ಏರಿಯಾಸ್ ಎಲ್ಲಿರುತ್ತೆ, ಹಾಗೆ ಏನಾದರೂ ರಿಸೆಪ್ಷನ್ನಿಂದ ಬೇಕಂತಂದರೆ ಯಾವ ನಂಬರ್ಗೆ ಡಯಲ್ ಮಾಡಬೇಕು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ವೈಫೈ ಪಾಸ್ವರ್ಡ್ ಕೂಡ ಅಲ್ಲೇ ಎಂಟರ್ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಸೊ ನಾವು ಕಷ್ಟಪಡಬಾರ್ದು, ಲೈಕ್ ನೆಟ್ವರ್ಕ್ ಇಲ್ಲ ಅಂತ ಹೇಳಿ. ಹಾಗೆ ನಮಗೆ ಒಬ್ಬ ಪರ್ಸನ್ನ ಅಸೈನ್ ಮಾಡ್ತಾರೆ. ಅವರು ನಮಗೆ ಈ ಥರ ಮೋಟರ್ ವೆಹಿಕಲಲ್ಲಿ ಕರ್ಕೊಂಡೋಗಿ ರೂಮ್ ಹತ್ರ ಬಿಡ್ತಾರೆ. ಹೋಗುವಾಗಲೇ ಪಾಪ ಅವರು ಎಲ್ಲ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ರೆಸ್ಟೋರೆಂಟ್ಸ್ ಎಲ್ಲಿದೆ, ಆ್ಯಕ್ಟಿವಿಟೀಸ್ ಏರಿಯಾ ಎಲ್ಲಿದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ. ಸೊ ಎವ್ರಿಥಿಂಗ್ ದೇ ವಿಲ್ ಎಕ್ಸ್ಪ್ಲೈನ್ ಅಸ್.
ನೋಡಿ ನಾವು ರೂಮ್ ಹತ್ರ ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲಿ 3 ಟೈಪ್ಸ್ ಆಫ್ ರೂಮ್ಸ್ ಇರುತ್ತೆ. ಒಂದು ರೋಬಸ್ಟಾ ಬೇಸಿಕ್ ರೂಮು, ಸೆಕೆಂಡು ಕಾರ್ಡಮಮ್ ರೂಮು, ದೆನ್ ಟೀಕ್ ಸೂಟು ಫುಲ್ ಫ್ಯಾಮಿಲಿ ಬಂದರೆ ಯೂಸ್ ಆಗುತ್ತೆ. ಯಾಕೆಂತಂದರೆ ಒಂದು ಹಾಲ್ ಇರುತ್ತೆ, ಹಾಗೆ ಒಂದು ರೂಮ್ ಇರುತ್ತೆ, ಲೈಕ್ 1 BHK ಥರ. ದೆನ್ ರೋಬಸ್ಟಾದಲ್ಲಿ ಕಿಚನ್ ಫೆಸಿಲಿಟಿ ಅವೈಲಬಲ್ ಇರಲ್ಲ, ಹಾಗೆ ಕಾರ್ಡಮಮ್ಮಲ್ಲಿ ಸ್ವಲ್ಪ ಕಿಚನ್ ಫೆಸಿಲಿಟಿ ಕೊಟ್ಟಿರ್ತಾರೆ. ಇದು ಆ್ಯಕ್ಚುಲಿ ನಮ್ಮ ರೂಮು, ಕಾರ್ಡಮಮ್ ರೂಮ್ ಅಂತ ಹೇಳಿ. ಬನ್ನಿ ನೋಡೋಣ ನಮ್ಮ ರೂಮ್ ಹೇಗಿದೆ ಅಂತ ಹೇಳಿ. ಸೊ ಇದು ರೂಮ್ ಒಳಗಡೆ ಬಂದರೆ ಈ ಕಡೆ ವಾಶ್ರೂಮ್ ಇದೆ. ಇದೆಲ್ಲ ವಾರ್ಡ್ರೂಬ್ಸ್ಗಳು, ಬಟ್ಟೆ ಎಲ್ಲ ಇಟ್ಕೊಳ್ಳೋಕೆ, ಜೋಡಿಸ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ವಾರ್ಡ್ರೂಬಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ. 2 ಇಲ್ಲಿ ಅಂಬ್ರೆಲಾ ಇಟ್ಟಿದ್ದಾರೆ, ಹಾಗೆ ಐರನ್ ಮಾಡ್ಕೊಳ್ಳೋದಕ್ಕೆ ಅಂತ ಐರನ್ ಬಾಕ್ಸ್ ಇದೆ, ಮತ್ತು ಅದೇ ಪ್ಯಾಡ್ ಇದೆ, 2 ಬಾತ್ರೂಮ್ ಇದೆ, ಮತ್ತು ಹ್ಯಾಂಗರ್ ಏನಾದರೂ ಸೂಟ್ಸ್ ಎಲ್ಲ ಹಾಕೋಬೇಕಂತಂದ್ರೆ ಹ್ಯಾಂಗರ್ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಓಕೆ, ಇಲ್ಲಿ ಸೇಫ್ಟಿ ಲಾಕರ್ ಇದೆ. ಸೊ ನೀವು ಏನಾದ್ರೂ ಐಟಮ್ಸ್ನ ಇಟ್ಬಿಟ್ಟು ಸೇಫಾಗಿ ಲಾಕ್ ಮಾಡೋಗೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದೆನ್ ಇಲ್ಲಿ ಬಂದರೆ ಜಸ್ಟ್ ಇದು ಓಪನ್ ಸ್ಪೇಸು. ಇಲ್ಲಿ ರೂಮ್ ಸ್ಲೀಪರ್ ಹಾಕಿದ್ದಾರೆ. ಇಲ್ಲಿ ಬಂದರೆ ಇದು ಬೆಡ್, ಹಾಗೆ ಇಲ್ಲಿ ಸಿಟ್ಔಟ್ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಬೆಡ್, ನೋಡಿ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಬೆಡ್ ಎಲ್ಲ, ಬೆಡ್ ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಒಂದು ಇದು ಮಾಡಿದ್ದಾರೆ, ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ದೆನ್ ಇಲ್ಲಿ ಈ ಕಡೆ ಬಂದರೆ ಇಲ್ಲೊಂದು ಟೇಬಲ್, ಸ್ಟಡಿ ಟೇಬಲ್ ಥರ, ಇಲ್ಲ ಯಾರಾದರೂ ವರ್ಕ್ ಮಾಡೋದಕ್ಕೆ ಟೇಬಲ್ ಬೇಕಂತಂದರೆ ಇಲ್ಲಿ ಟೇಬಲ್ ಇದೆ. ದೆನ್ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಈಗ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ನಾವೇನೋ ದೊಡ್ಡದಾಗಿ ನೋಡ್ಕೋಬೇಕು, ನಮ್ಮನ್ನ ಅಂದರೆ ಫುಲ್ ಸೈಜಲ್ಲಿ ನೋಡ್ಕೋಬೇಕಂತಂದರೆ ಈ ದೊಡ್ಡ ಮಿರರಲ್ಲಿ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಟಿ ವಿ ಕೂಡ ತುಂಬ ಚೆನ್ನಾಗಿದೆ. 50 ಇಂಚ್ ಇರಬೇಕಲ್ಲ ಟಿ ವಿ? ಹಾಂ, ದೊಡ್ಡದು. ಇಲ್ಲ 55 ಇನ್ನೂ ದೊಡ್ಡದು ಟಿ ವಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ದೆನ್ ಇಲ್ಲಿ ಬಂದರೆ ಇದು ಕಾರ್ಡಮಮ್ ರೂಮ್ ಆಗಿರೋದ್ರಿಂದ ಏನಾಗಿದೆ ಅಂತಂದರೆ ಇಲ್ಲಿ ನಮಗೆ ಈ ರೂಮಲ್ಲಿ ಇದು ಎಕ್ಸ್ಟ್ರಾ ಈ ಕಿಚನ್ ಸೆಟಪ್ ಇದೆ. ಅದೇ ರೋಬಸ್ಟಾ ರೂಮಲ್ಲಿ ಕಿಚನ್ ಸೆಟಪ್ ಒಂದಿರಲ್ಲ, ಅದೇ ಬರೀ ಜಸ್ಟ್ ಬೆಡ್ಡು, ಆ ಏರಿಯಾ ಅಷ್ಟೇ ಇರುತ್ತೆ, ಬೆಡ್ಡು ಮತ್ತು ವಾಶ್ರೂಮ್ ಇದೆ. ಈ ಏರಿಯಾ ಮಾತ್ರ ಸಪ್ರೇಟು ಕಾರ್ಡಮಮ್ ರೂಮಲ್ಲಿ, ಇದಷ್ಟೇ ಡಿಫ್ರೆನ್ಸ್ ಇಲ್ಲಿಗೆ. ಅದೇ ಈ ಕಡೆ ನೋಡಿದ್ರೆ ಇಲ್ಲಿ ಸಿಂಕ್ ಇದೆ, ಮತ್ತು ಹಾಗೆ ಫ್ರಿಡ್ಜ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟೇಬಲ್ ಇದೆ. ನೆಕ್ಸ್ಟು ಇದು ಬ್ಯಾಲ್ಕನಿ, ಸಿಟ್ಔಟ್ ಏರಿಯಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಫುಲ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಾಫಿ ಇಟ್ಕೊಂಡು ಫುಲ್ ಕಾಫಿ ಅಷ್ಟೇ ನೋಡ್ಕೊಂಡು ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಮಾಡೋಕ್ಕೆ ಅನಿಸುತ್ತೆ. ಹೇಗೆ ಓಪನ್ ಆಗುತ್ತೆ? ಓಪನ್ ಆಗ್ತಾರ? ಕಾಫಿ ಎಸ್ಬಿಟ್ಟು ಇಲ್ಲೇ ಹಾಗೆ ಕುತ್ಕೊಳ್ಳೋದಕ್ಕೆ ಚೇರ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದಾದ್ಮೇಲೆ ಇವಾಗ ವಾಶ್ರೂಮ್ ಏರಿಯಾ ನೋಡೋಣ ಹೇಗಿದೆ ಅಂತ ಹೇಳಿ ಬನ್ನಿ. ದೊಡ್ಡದಾಗಿದೆ ವಾಶ್ರೂಮ್. ಸೊ ಇಲ್ಲಿ ಇನ್ನೇನು ಮಿರರ್ ಎಲ್ಲ ಇದೆ. ಸೊ ಇಲ್ಲೆಲ್ಲ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ಹೋಗ್ತೀನಿ ಬರ್ತೀವಿ. ವಾಶ್ರೂಮ್ ಅದ ಇಲ್ಲೇನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಎಲ್ಲ ರೂಮಲ್ಲೂ, ಎಲ್ಲ ಟೈಪ್ಸ್ ಆಫ್ ರೂಮಲ್ಲೂ ಕೂಡ ಈ ಓಪನ್ ಶವರ್ ಏರಿಯಾ ಇದೆ. ಸೊ ಇಲ್ಲಿ ಬಂದರೆ ಇದು ಓಪನ್ ಶವರ್ ಏರಿಯಾ. ಯಾರಾದರೂ ಫುಲ್ ಓಪನ್ ಏರಿಯಾದಲ್ಲಿ ಸ್ನಾನ ಮಾಡಬೇಕಂದ್ರೆ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದೆಲ್ಲ ಟೈಪ್ಸ್ ಆಫ್ ರೂಮಲ್ಲೂ ಅವೈಲಬಲ್ ಇದೆ ಈ ಓಪನ್ ಶವರ್ ಏರಿಯಾ. ಸೊ ಇದು ಇವತ್ತಿನ ನಮ್ಮ ರೂಮು. ಇವತ್ತು ಈ ದಿನ ನಾವು ಇಲ್ಲೇ ಸ್ಟೇ ಮಾಡ್ತಾ ಇರೋ ರೂಮು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ರೂಮು. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಏನು ಮಾಡೋದು, ರಿಲ್ಯಾಕ್ಸ್ ಮಾಡೋದು ಅಷ್ಟೇ.
ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ಈ ರೆಸಾರ್ಟಲ್ಲಿ 3 ರೆಸ್ಟೋರೆಂಟ್ಸ್ ಇದೆ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗಲ್ಲಿ ಇರೋ ರೆಸ್ಟೋರೆಂಟ್ಸು. ಕೆಳಗಡೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸರ್ವ್ ಮಾಡ್ತಾರೆ, ಮೇಲ್ಗಡೆ ಡಿನ್ನರ್ ಸರ್ವ್ ಮಾಡ್ತಾರೆ ಅಲಾಂಗ್ ವಿತ್ ಬಾರ್ ಕೌಂಟರು. ಹಾಗೆ ಇನ್ನೊಂದು ಪ್ಯೂರ್ ವೆಜಿಟೇರಿಯನ್ಸ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇನ್ನೊಂದು ರೆಸ್ಟೋರೆಂಟು, ಅದು ಪ್ಯೂರ್ ವೆಜ್ ರೆಸ್ಟೋರೆಂಟು. ನಾವು ಬಂದಿದ್ದು ಲಂಚಿಗೆ, ಸೊ ಅದಕ್ಕೆ ಕೆಳಗಡೆ ಇರೋ ರೆಸ್ಟೋರೆಂಟಿಗೆ ಹೋದ್ವಿ. ನೀವೇ ನೋಡ್ತಾ ಇದ್ದೀರಾ ಈ ಡೈನಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಹಾಗೆ ನೀವು ಎಂಟರ್ ಆದ ತಕ್ಷಣ ನೋಡ್ಬೋದು, ಇಲ್ಲೇ ಡೆಸರ್ಟ್ ಸೆಕ್ಷನ್ ಇತ್ತು. ಸೊ ಇಲ್ಲಿ ಐಸ್ ಕ್ರೀಮು ಹಾಗೆ ಕೇಕ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಅವೈಲಬಲ್ ಇತ್ತು. ಹಾಗೆ ಈ ಕಡೆ ಫ್ರೆಶ್ ಫ್ರೂಟ್ಸ್ ಅವೈಲಬಲ್ ಇತ್ತು. ಸೆಕ್ಷನ್ ಮುಗಿಸ್ಕೊಂಡು ಈ ಕಡೆ ಬಂದರೆ ನಾನ್ ವೆಜ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಿಜ್ಜಾ ಮತ್ತು ಕರೀಸ್ ಹಾಗೆ ಒಂದು ನಾನ್ ವೆಜ್ ರೈಸ್ ಕೂಡ ಇತ್ತು. ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ನಾನ್ ವೆಜ್ ಸೂಪ್ ಅವೈಲಬಲ್ ಇತ್ತು. ಹಾಗೆ ನಾನ್ ವೆಜ್ ಸ್ಟಾರ್ಟರ್ಸ್ ಅಂದರೆ ಚಿಕನ್ ವಿಂಗ್ಸ್ ಮತ್ತು ಮಟನ್ ಒಂದು ಸ್ಟಾರ್ಟರ್ಸ್ ಇತ್ತು. ಇಲ್ಲಿಂದ ನೀವು ನೋಡ್ತಾ ಇದ್ರೆ ವೆಜ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸಲಾಡ್ಸು ಹಾಗೆ ವೆಜ್ ಸ್ಟಾರ್ಟರ್ಸು ಮತ್ತು ವೆಜ್ ಕರಿ, ವೆಜ್ ರೈಸ್ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಕರ್ಡ್ ರೈಸ್ ಇಟ್ಟಿದ್ರು. ಹಾಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕಲ್ಸ್ ಅವೈಲಬಲ್ ಇತ್ತು. ಮತ್ತು ಇಲ್ಲಿ 2 ಲೈವ್ ಕಿಚನ್ ಇತ್ತು. ಏನಕ್ಕೆ ಅಂತ ಅಂದರೆ ಒಂದು ವೆಜ್ ಅವ್ರಿಗೆ, ಇನ್ನೊಂದು ನಾನ್ ವೆಜ್ ಲೈವ್ ಕಿಚನು. ಸೊ ಲೈವ್ ಕಿಚನ್ ಅವೈಲಬಲ್ ಇರೋದೇ ಕಮ್ಮಿ. ಸೊ ಅದರಲ್ಲೂ ಇವರು 2 ಲೈವ್ ಕಿಚನ್ ಇಟ್ಟಿದ್ರು. ಸೊ ಏನಕ್ಕೆ ಅಂದರೆ ವೆಜ್ಜು ನಾನ್ ವೆಜ್ಜು ಮಿಕ್ಸಪ್ ಆಗಬಾರ್ದು ಅಂತ ಹೇಳಿ. ಅದೊಂದು ಚೆನ್ನಾಗಿ ಅನ್ನಿಸ್ತು ಇಲ್ಲಿ. ಸೊ ಯಾರಾದರೂ ವೆಜಿಟೇರಿಯನ್ಸ್ ಏನಾದರೂ ಬಂದರೆ ಅವರೇನು ಭಯಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಲೈವ್ ಕಿಚನಲ್ಲಿ ಲೈಕ್ ನಾನ್ ವೆಜ್ ಕಿಚನಲ್ಲೇ ಮಾಡ್ತಾರೆ ಅಂತ, ಯಾಕೆಂದರೆ ಸಪ್ರೇಟ್ ಇರೋದ್ರಿಂದ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೆಜ್ಜಲ್ಲಾಗಲಿ ನಾನ್ ವೆಜ್ಜಲ್ಲಾಗಲಿ ತುಂಬ ವೆರೈಟೀಸ್ ಇತ್ತು. ಸೊ ಎಲ್ಲನೂ ಲೈಕ್ ಯಾವುದೂ ಒಂದೇ ಐಟಮ್ ಅನ್ನೋ ಥರ ಇರಲಿಲ್ಲ, ಎಲ್ಲ ತುಂಬ ಆಪ್ಷನ್ಸ್ ಇತ್ತು. ಹಾಗೆ ನೀವು ನೋಡ್ತಾ ಇದ್ರೆ ಲೈಕ್ ಯಾರಾದ್ರೂ ಡಯಟ್ ಮಾಡೋರು ಯಾರಾದರೂ ಇದ್ದರೆ ಅವರಿಗೋಸ್ಕರನೂ ಕೂಡ ಡಯಟ್ ಫುಡ್ ಇಟ್ಟಿದ್ರು. ಲೈಕ್ ವೆಜಿಟೇಬಲ್ಸು ಅಂದರೆ ಸ್ಟೀಮ್ ವೆಜಿಟೇಬಲ್ಸು ಹಾಗೆ ಸಲಾಡ್ಸು, ಫ್ರೂಟ್ಸು ಅದೆಲ್ಲ ಇಲ್ಲಿ ಅವೈಲಬಲ್ ಇತ್ತು. ಇಲ್ಲಿ ನೀವೇ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಫುಡ್ ಇದೆ ಅಂತ ಹೇಳಿ. ಆಲ್ಮೋಸ್ಟ್ ನಾವೆಲ್ಲ ಫುಡ್ ವೆರೈಟೀಸ್ ಟ್ರೈ ಮಾಡಿದ್ವಿ. ಸೊ ಫುಡ್ ಕ್ವಾಲಿಟಿ ಚೆನ್ನಾಗಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಯಾವ ಸೂಪ್ ತೊಗೊಂಡಿದ್ದು ನೀನು? ಚಿಕನ್ ಲೆಮನ್ ಸೂಪಾ? ಹೇಗಿದೆ? ನಾನು ತೊಗೊಂಡಿರೋದು ಮಟನ್ ರಸಮ್ಮು, ಟ್ರೈ ಮಾಡಿ ನೋಡಬೇಕು. ಹಾಗೆ ಇಲ್ಲಿ ಇದೇನು ಪೆರಿ ಪೆರಿ ಚಿಕನ್ ಅನಿಸುತ್ತೆ, ಇದು ಪಿಜ್ಜಾ. ಪಿಜ್ಜಾ ಮಸ್ಟ್ ಟ್ರೈ ಮಾಡಬೇಕು, ಯಾಕೆ ಅಂತಂದರೆ ತಿನ್ ಕ್ರಸ್ಟ್ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಇದು ಮಂಗ್ಳೂರ್ ಸ್ಟೈಲ್ ಮಟನ್ ಚೆನ್ನಾಗಿದೆ. ಚಿಕನ್ ನೋಡ್ತೀನಿ, ಚಿಕನ್ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ನನಗೆ ಮಟನ್ ಸ್ವಲ್ಪ ಜಾಸ್ತಿ ಇಷ್ಟ ಚಿಕನ್ಗಿಂತ. ಚಿಕನ್ ಟ್ರೈ ಮಾಡೋಣ. ಚಿಕನ್ ಫ್ಯಾನ್ಸಿಗೆ ಬೇಜಾರಾಗ್ತದಲ್ಲ ಚಿಕನ್ ಟ್ರೈ ಮಾಡಿಲ್ಲ ಅಂತ ಹೇಳಿ, ಅದಕ್ಕೆ ಇದು ಸರ್ ಚಿಕನ್ನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮಟನ್ಗಿಂತ ಚಿಕನ್ ಚೆನ್ನಾಗಿದೆ. ಹಾಗೆ ನಾವು ಲಾಸ್ಟಲ್ಲಿ ಎಲ್ಲ ಡೆಸರ್ಟ್ಸ್ ಕೂಡ ಟ್ರೈ ಮಾಡಿದ್ವಿ. ಇದು ನಮ್ಮ ಇವತ್ತಿನ ಲಂಚ್ ಆಗಿತ್ತು. ಹಾಗೆ ಲಂಚ್ ಮುಗಿಸಿ ಈಚೆ ಬಂದು ನೋಡಿದ್ರೆ ಮಳೆ ಬರ್ತಾ ಇತ್ತು. ಸೊ ನನಗೆ ಮಳೆ ಅಂದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಹೊತ್ತು ಮಳೆಯಲ್ಲಿ ಆಟ ಆಡಿಕೊಂಡು
ಇದ್ವಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಕೂಡ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ. ನಾವು ಮಳೆ ನಿಂತ ಮೇಲೆ ಏನು ಮಾಡಿದ್ವಿ, ಹಾಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.